all BCom second year students listen here. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಆಲ್ರೆಡಿ ನಿಮಗೆ ಫಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಿಮಗೆ ಫಸ್ಟ್ ಯೂನಿಟಲ್ಲಿ ಏನೇನಾಗಿದೆ ಅಂತಂದರೆ, ಫಸ್ಟ್ ಯೂನಿಟ್ ಯಾವುದು? ಫೈನಾನ್ಷಿಯಲ್ ಸಿಸ್ಟಮ್, ಹಣಕಾಸಿನ ವ್ಯವಸ್ಥೆ. ಹಣಕಾಸಿನ ವ್ಯವಸ್ಥೆಯದ್ದು ಫೈನಾನ್ಸ್ ಸಿಸ್ಟಮ್ಮು, ಫೈನಾನ್ಷಿಯಲ್ ಸಿಸ್ಟಮ್ಮು ಮತ್ತು ಅದರ ಮೂರದ್ದು ಮೀನಿಂಗು, ಜೊತೆಗೆ ಫೈನಾನ್ಷಿಯಲ್ ಸಿಸ್ಟಮ್ ಡೆಫಿನೇಷನ್, ವ್ಯಾಖ್ಯೆನೂ ಸಹ ನಿಮಗೆ ಹೇಳಿದೆ. ಆಮೇಲೆ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ಮು, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ಮು, ಉದ್ದೇಶಗಳು ಮತ್ತು ಅದರ ಕಾರ್ಯಗಳನ್ನು ನಿಮಗೆ ತಿಳಿಸಿದ್ದೆ ಹೋದ ಕ್ಲಾಸಲ್ಲಿ. ಇವಾಗಿನ ಕ್ಲಾಸಲ್ಲಿ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಟ್ರಕ್ಚರ್ ಆರ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಭಾರತದ ಹಣಕಾಸಿನ ವ್ಯವಸ್ಥೆಯ ರಚನೆ ಅಥವಾ ಭಾಗಗಳು ಅಂತೇಳಿ ಬರುತ್ತೆ. ಅಂದರೆ ಈ ಸ್ಟ್ರಕ್ಚರ್ ಆರ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮು ಭಾರತದ ಹಣಕಾಸಿನ ವ್ಯವಸ್ಥೆಯ ರಚನೆ ಅಥವಾ ಭಾಗಗಳಂತೇಳಿ ಬರ್ತವೆ. ಅದರಲ್ಲಿ 4 ಥರ ಭಾಗಗಳು, 4 ಥರ ಸ್ಟ್ರಕ್ಚರ್ ಆಗಿ ಬರ್ತವೆ. ಮೇನ್ ಸ್ಟ್ರಕ್ಚರ್ಸ್ ಯಾವ? 4 ಸ್ಟ್ರಕ್ಚರ್ಸ್. ನಿಮಗೊಂದು ಈ ವಿಡಿಯೋ ಅಲ್ಲಿ ಏನು ಮಾಡ್ತಾ ಇದು ಒಂದು ಫೋಟೋ ಹಾಕಿದ್ದೀನಲ್ಲ, ಅದನ್ನು ನೋಡಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಏನು ಅಂತಂದರೆ, ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಫಸ್ಟ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಹಣಕಾಸಿನ ಮಧ್ಯವರ್ತಿ ಅಥವಾ ಸಂಸ್ಥೆಗಳು. ಇದರಲ್ಲಿ ಬರುವಂಥದ್ದು ಯಾರು ಅಂತಂದರೆ, ಬ್ಯಾಂಕಿಂಗು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸು, ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್. ಅಂದರೆ ಇಲ್ಲಿ ನೋಡ್ರಿ, ಹಣಕಾಸಿನ ಮಧ್ಯವರ್ತಿಗಳು ಅಥವಾ ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುವು? ಬ್ಯಾಂಕುಗಳು. ಆಮೇಲೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂದರೆ ಹಣಕಾಸಿನ ಕಂಪನಿಗಳು. ಆಮೇಲೆ ಇದು ಮ್ಯೂಚುವಲ್ ಫಂಡ್ಗಳು, ಮ್ಯೂಚುವಲ್ ಫಂಡ್ಸ್. ಇನ್ಶೂರೆನ್ಸ್ ಆರ್ಗನೈಸೇಷನ್ ಅಂತಂದರೆ ವಿಮಾ ವ್ಯವಸ್ಥೆ ಅಂತೇಳಿ ಕರೀತಾರೆ. ಈ 4 ಎದ್ರೊಳಗೆ ಬರ್ತವೆ ಅಂತಂದರೆ ಹಣಕಾಸಿನ ಮಧ್ಯವರ್ತಿಗಳು ಅಥವಾ ಹಣಕಾಸಿನ ಸಂಸ್ಥೆಗಳಂತೇಳಿ ಹೇಳ್ತಾರಲ್ಲ ಅದು. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಒನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತೇಳಿ. ಫೈನಾನ್ಷಿಯಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆಗಳಂತೇಳಿ ಬರ್ತವೆ. ಆ ಹಣಕಾಸಿನ ಮಾರುಕಟ್ಟೆಗಳಲ್ಲಿ 2 ಮಾರುಕಟ್ಟೆಗಳು ಯಾವ್ಯಾವ ಬರ್ತವೆ ಅಂತಂದರೆ, ಒಂದು ಹಣದ ಮಾರುಕಟ್ಟೆ ಅಂತೇಳಿ ಬರುತ್ತೆ, ಇನ್ನೊಂದು ಬಂಡವಾಳ ಮಾರುಕಟ್ಟೆ ಅಂತೇಳಿ ಬರುತ್ತೆ. ಅಂದರೆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್. ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ 2 ಮಾರುಕಟ್ಟೆಗಳು ಬರ್ತವೆ, ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಅಂತೇಳಿ. ಆ ಬಂಡವಾಳ ಮಾರುಕಟ್ಟೆಯಲ್ಲಿ ಮತ್ತೆ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ಡಿವೈಡ್ ಆಗುತ್ತೆ. ಯಾವುದು? ಕ್ಯಾಪಿಟಲ್ ಮಾರ್ಕೆಟಲ್ಲಿ ಮಾತ್ರ ಏನಾಗುತ್ತೆ, ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ಡಿವೈಡ್ ಆಗುತ್ತೆ. ಮತ್ತೆ ಪ್ರೈಮರಿ ಮಾರ್ಕೆಟಲ್ಲಿ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಮತ್ತೆ ಯಾವ್ಯಾವ ಬರ್ತವೆ ಅಂತಂದರೆ, ಈಕ್ವಿಟಿ ಷೇರುಗಳು, ಪ್ರಿಫರೆನ್ಷಿಯಲ್ ಷೇರುಗಳು, ಡಿಬೆಂಚರ್ಗಳು. ಆಮೇಲೆ ಇನೋವೇಟ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಸಾಲಕ್ಕೆ ಸಂಬಂಧಿಸಿದ ಹೊಸ ನಮೂನೆಯ ಪತ್ರಗಳಂತೇಳಿ ಮತ್ತೆ ಪ್ರೈಮರಿ ಮಾರ್ಕೆಟಲ್ಲಿ 4 ವಿಧಗಳಾಗಿ ಬರ್ತವೆ. ಅಂದರೆ 4 ಭಾಗಗಳಾಗಿ ಬರ್ತವೆ, 4 ಸ್ಟ್ರಕ್ಚರ್ಸ್ ಬರ್ತವೆ. ಮತ್ತು ಪ್ರೈಮರಿ ಮಾರ್ಕೆಟಲ್ಲಿ ನೋಡ್ರಿ, ಹಣಕಾಸಿನ ಮಾರುಕಟ್ಟೆಯಲ್ಲಿ ನಿಮಗೆ ಟೋಟಲ್ ಏನಾಗುತ್ತೆ ಅಂತಂದರೆ 2 ರೀತಿಯಾದ ಮಾರುಕಟ್ಟೆಗಳು ಬರ್ತವೆ. ಹೇಳಿದೆ, ಕ್ಯಾಪಿಟಲ್ ಮಾರ್ಕೆಟು ಮತ್ತು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಮತ್ತೆ 2 ಪ್ರೈಮರಿ ಮತ್ತು ಸೆಕೆಂಡರಿ. ಸೆಕೆಂಡರಿಯಲ್ಲಿ ಮತ್ತು ಪ್ರೈಮರಿಯಲ್ಲಿ ಬರ್ತವೆ 4 ಸ್ಟ್ರಕ್ಚರ್ಸ್ ಯಾವ್ಯಾವು? ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್, ಇನೋವೇಟೆಡ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಇಷ್ಟು ಫೀಚರ್ಸ್ಗಳು ನಿಮಗೆ, ಇಷ್ಟು ಸ್ಟ್ರಕ್ಚರ್ಸ್ಗಳು ನಿಮಗೆ ಅದರೊಳಗಡೆ ಪ್ರೈಮರಿ ಮಾರ್ಕೆಟಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಯಾವುದು? ಹಣಕಾಸಿನ ಪತ್ರಗಳು ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಇದರಲ್ಲಿ ಯಾವ ರೀತಿ 3 ವಿಧಗಳು ಅಥವಾ ಭಾಗಗಳು, ರಚನೆ ಅಂತೇಳಿ ಹೇಳ್ಬೋದು. ಸ್ಟ್ರಕ್ಚರ್ ಯಾವ ರೀತಿ ಅಂದರೆ ಡೈರೆಕ್ಟ್, ಇಂಡೈರೆಕ್ಟ್, ಡಿರೈವೇಟಿವ್ಸ್ ಅಂತೇಳಿ. ನೇರವಾದದ್ದು, ನೇರವಲ್ಲದ್ದು, ಅವುಗಳಿಂದ ಬಂದವು, ಈ ರೀತಿಯಾಗಿ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದ ಸೇವೆಗಳು, ಯಾವ ರೀತಿ ಫೈನಾನ್ಷಿಯಲ್ ಸರ್ವಿಸ್ ಯಾವ ರೀತಿ ಕೊಡುತ್ತೆ ಅಂತ ಅನ್ನೋದ್ರ ಬಗ್ಗೆ. ಅದರಲ್ಲಿ 2 ವಿಧಗಳು ಬರ್ತವೆ. ಯಾವಂದರೆ ಶುಲ್ಕ ಆಧಾರಿತ ಸೇವೆಗಳು ಒಂದು, ಇನ್ನೊಂದು ನಿಧಿ ಆಧಾರಿತ ಸೇವೆಗಳು. ಫೀ ಬೇಸ್ಡ್ ಸರ್ವಿಸ್ ಮತ್ತು ಫಂಡ್ ಬೇಸ್ಡ್ ಸರ್ವಿಸ್. ಫೀ ಬೇಸ್ಡ್ ಸರ್ವಿಸ್ ಮತ್ತು ಫಂಡ್ ಬೇಸ್ಡ್ ಸರ್ವಿಸ್ ಅಂತೇಳಿ 2 ಪಾರ್ಟ್ಸ್ ಅಂದರೆ 2 ಸ್ಟ್ರಕ್ಚರ್ಸ್ ಬರ್ತವೆ. ಅಂದರೆ 2 ಭಾಗಗಳು ಬರ್ತವೆ ಅಂತೇಳಿ ಹೇಳ್ಬೋದು. ಇದಿಷ್ಟು ನಿಮಗೆ
ಭಾರತದ ಹಣಕಾಸಿನ ವ್ಯವಸ್ಥೆಯ ಒಂದು ಭಾಗ ಅಂತೇಳಿ ಹೇಳ್ಬೋದು. ಅಂದರೆ ಸ್ಟ್ರಕ್ಚರ್ ಆರ್ ಕಾಂಪೋನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಅಂದರೆ ಇದನ್ನು ನಿಮಗೆ ಫಾರ್ಮೇಟನ್ನು ಏನು ಇಮೇಜನ್ನು ಕಳಿಸಿದ್ದೀನಲ್ಲ ಅದನ್ನೆಲ್ಲರೂ ಬರ್ಕೊಳ್ಳಿ, ಅದು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ನೋಡ್ರಿ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅದು ನಿಮಗೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಿಮಗೆ ಒಂದು ಯೂನಿಟೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಾನು ಇವಾಗ ಡಿಸ್ಕಸ್ ಮಾಡೋದಿಲ್ಲ ಅದನ್ನು ಯಾವ ಅಂದರೆ ನಿಮಗೆ ಥರ್ಡ್ ಯೂನಿಟ್ ಇದೆ ನೋಡ್ರಿ, ಫೈನಾನ್ಷಿಯಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಥರ್ಡ್ ಮತ್ತು ಫೋರ್ತ್ ಯೂನಿಟಲ್ಲಿ ನಿಮಗೆ ಕೊಟ್ಟಿದ್ದಾರಲ್ಲ, ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ ಸೆಕೆಂಡ್ ಮೇನ್ ಇದೆಯಲ್ಲ, ಅದನ್ನು ಸಹ ಸೆಕೆಂಡ್ ಯೂನಿಟೇ ಇದೆ ನಿಮಗೆ. ಈ ಫಸ್ಟ್ ಯೂನಿಟ್ ಆದಮೇಲೆ ಸೆಕೆಂಡ್ ಯೂನಿಟೇ ನಿಮಗೆ ಫೈನಾನ್ಷಿಯಲ್ ಮಾರ್ಕೆಟ್. ಅವೆರಡು ಮೇನ್ ಪಾಯಿಂಟ್ಸ್ ಏನಿದಾವಲ್ಲ, ಅವೆರಡು ಮೇನ್ ಪಾಯಿಂಟ್ಸನ್ನು ನಾನು ನಿಮಗೆ ನೆಕ್ಸ್ಟ್ ಯೂನಿಟ್ ಬರುತ್ತಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪ್ರೆಸೆಂಟ್ ನಿಮಗೆ ಯಾವುದು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಇವಾಗ ಥರ್ಡ್ ಮೇನ್ ಇದೆ ನೋಡ್ರಿ. ಥರ್ಡ್ ಮೇನ್ ಯಾವುದು? ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಹಣಕಾಸಿನ ಪತ್ರಗಳು. ಹಣಕಾಸಿನ ಪತ್ರಗಳಲ್ಲಿ ನಿಮಗೆ ಹಣಕಾಸಿನ ಪತ್ರ ಅಂತಂದರೆ ಏನು? ಹಣಕಾಸಿನ ಪತ್ರ ಅಂತಂದರೆ ಇಲ್ಲಿ ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತಂದರೆ ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಕರೀತಾರೆ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ರೇಸಿಂಗ್ ರಿಸೋರ್ಸಸ್ ಫಾರ್ ಕಾರ್ಪೊರೇಟ್ ಎಂಟೈಟರ್ಸ್ ಅಂತೇಳಿ ಕರೀತಾರೆ. ಅಂದರೆ ಈ ಹಣಕಾಸಿನ ಕಾಗದ ಪತ್ರಗಳು ಒಬ್ಬ ವ್ಯಕ್ತಿ ಮೇಲಾಗಿರ್ಬೋದು, ಇಲ್ಲ ಒಂದು ಸಂಸ್ಥೆಯ ಮೇಲಾಗಿರ್ಬೋದು, ಅವುಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಗಳಿಗೆ ಅಂದರೆ ಆ ಅಧಿಕಾರ ಪತ್ರಗಳ ಈ ಸಾಲ ಪತ್ರಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಏನಿರ್ತಾರಲ್ಲ ಅವರಿಂದ ನಾವು ಈ ಪತ್ರಗಳ ಮುಖಾಂತರ ಹಣವನ್ನು ಪಡಿಬೋದು. ಇಂತಿಷ್ಟು ಡೇಟಿಗೆ ಇಂತಿಷ್ಟು ಹಣವನ್ನು ನಾವು ಪಡಿಬೇಕು ಅನ್ನೋದು ಅದರಲ್ಲಿ ನಮೂದಿ ಆಗಿರುತ್ತೆ. ಇದು ಕಾಗದ ಪತ್ರಗಳಂತಂದರೆ ಈಗ ಯಾವ್ಯಾವು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡಿವಿಡೆಂಡ್ಸ್ ಆಗಿರ್ಬೋದು, ಇಲ್ಲ ಬಾಂಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಈಗ ಲೋನನ್ನು ತೊಗೊಂಡಿರ್ತೀವಲ್ಲ ಅವು ಆ ಪತ್ರಗಳಾಗಿರ್ಬೋದು. ಇಷ್ಟು ಪತ್ರಗಳು ನಿಮಗೆ ಇದರಲ್ಲಿ ಬರ್ತವೆ. ಅಂದರೆ ಈ ಎಲ್ಲ ಪತ್ರಗಳು ಏನಾಗ್ತವೆ ಅಂತಂದರೆ ಇದರಲ್ಲಿ ಅಧಿಕಾರ ಅಂದರೆ ಯಾರ್ಯಾವ ಒಬ್ಬ ವ್ಯಕ್ತಿ ಮೇಲೆ ಒಂದು ಸಂಸ್ಥೆ ಮೇಲೆ ಹೊಂದಿರುವ ಅಂತ ಹಕ್ಕು ಅಂತೇಳಿ ಹೇಳ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಫೈನಾನ್ಷಿಯಲ್ ಅಸೆಟ್ ಅದರಲ್ಲಿ ಮತ್ತೆ ಫೈನಾನ್ಷಿಯಲ್ ಅಸೆಟ್ಟು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಈ ಮೂರೂ ಒಂದೇ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕೆನ್ ಆಲ್ಸೋ ಕಾಲ್ಡ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂತಲೂ ಕರೀತಾರೆ. ಆಮೇಲೆ ಫೈನಾನ್ಷಿಯಲ್ ಅಸೆಟ್ ಅಂತಂದರೆ ಹಣಕಾಸಿನ ಆಸ್ತಿ. ಫೈನಾನ್ಷಿಯಲ್ ಅಸೆಟ್ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ಎ ಕ್ಲೇಮ್ ಟು ದ ಪೇಮೆಂಟ್ ಆಫ್ ಸಮ್ ಆಫ್ ಮನಿ ಇನ್ ಫ್ಯೂಚರ್ ಇನ್ ದ ಫಾರ್ಮ್ ಆಫ್ ಪ್ರಿನ್ಸಿಪಲ್, ಇಂಟ್ರೆಸ್ಟ್ ಆರ್ ಡಿವಿಡೆಂಟ್ ಅಂತೇಳಿ ಕರೀತಾರೆ. ಅಂದರೆ ಇದು ಒಬ್ಬ ವ್ಯಕ್ತಿಗೆ ಹಣ ಬರಬೇಕಾಗಿರುತ್ತೆ, ಅದನ್ನು ಎಷ್ಟು ಹಣ ಬರಬೇಕಾಗಿರುತ್ತೆ ಅದನ್ನು ತೋರಿಸೋದು, ಆ ಹಣದ ಮೇಲಿನ ಬಡ್ಡಿ ಎಷ್ಟು ಬರಬೇಕಾಗಿರುತ್ತೆ ಅದನ್ನೆಲ್ಲದನ್ನು ತೋರಿಸೋದು, ಅದ್ರ ಜೊತೆಗೆ ಡಿವಿಡೆಂಟ್ಗಳ ಮೂಲಕ ಎಲ್ಲ ಅದನ್ನು ಅಂದರೆ ಅಲ್ಲಿ ಮೆನ್ಷನನ್ನು ಮಾಡಿರ್ತಾರೆ, ನಮೂದಿಸಲಾಗುತ್ತೆ ಅಂತೇಳಿ ಹೇಳ್ತಾರೆ. ಇದಕ್ಕೆ ಏನಂತಾರೆ? ಫೈನಾನ್ಷಿಯಲ್ ಅಸೆಟ್ ಅಂತೇಳಿ ಕರೀತಾರೆ. ಫೈನಾನ್ಷಿಯಲ್ ಅಸೆಟ್ಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ, ಈಗ ಬ್ಯಾಂಕ್ ಡೆಪಾಸಿಟ್ಸ್, ಬ್ಯಾಂಕ್ ಠೇವಣಿಗಳು. ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿರ್ತೀವಲ್ಲ ಅದ್ರದ್ದೆಲ್ಲ ನಮ್ಗೆ ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 50,000 ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ ಅಂತಂದರೆ ಅದ್ರದ್ದೆಲ್ಲ ನಮ್ಗೆ ಏನು ಮಾಡ್ತಾರೆ, ಒಂದು ಬಾಂಡನ್ನು ಕೊಡ್ತಾರೆ. ಆ ಬಾಂಡಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ನಾವು ಇಂಥ ಡೇಟಿಗೆ ಅಮೌಂಟನ್ನು ಇಟ್ಟಿದ್ದೀವಿ, ಎಷ್ಟು ದಿನದವರೆಗೆ ಇಟ್ಟಿದ್ದೀವಿ ಅಷ್ಟು ದಿನಗಳನ್ನು ಮೆನ್ಷನ್ ಮಾಡಿ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ, ಇಷ್ಟು 6%, 7%, 5% ಅಂತೇಳಿ ಇಷ್ಟು ಪರ್ಸೆಂಟ್ ಅಂತೇಳಿ ಇರುತ್ತೆ, ಅಷ್ಟು ಪರ್ಸೆಂಟನ್ನು ತೋರಿಸಿರ್ತಾರೆ. ಮತ್ತು ನಮಗೆ ಟೋಟಲ್ ಅಷ್ಟು ದಿನಗಳ ಅವಧಿ ಮುಗಿದ ಮೇಲೆ ಎಷ್ಟು ಅಮೌಂಟ್ ನಮ್ಮ ಅಸಲು ಜೊತೆಗೆ ನಮ್ಮ ಬಡ್ಡಿ ಸೇರಿಸಿ ಬರುವಂಥದ್ದು, ಇದನ್ನೆಲ್ಲ ಇಲ್ಲಿ ಬ್ಯಾಂಕ್ ಠೇವಣಿಗಳು ಅಂದರೆ ಬ್ಯಾಂಕ್ ಡೆಪಾಸಿಟ್ಸ್ಗಳಲ್ಲಿ ನೋಡ್ತೀವಿ. ಆಮೇಲೆ ಸರ್ಕಾರದ ಬಾಂಡ್ಗಳು, ಗೌರ್ಮೆಂಟ್ ಬಾಂಡ್ಸಲ್ಲಿ ನೋಡ್ಬೋದು. ಆಮೇಲೆ ಸಾಲ ಪತ್ರಗಳು, ಡಿಬೆಂಚರ್ಸ್ಗಳಲ್ಲಿ ನೋಡ್ಬೋದು. ಆಮೇಲೆ ಷೇರು ಪತ್ರಗಳ, ಈಕ್ವಿಟಿ ಶೇರ್ಸಲ್ಲೂ ಸಹ ನಾವು ಈ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ನಾವು ನೋಡ್ಬೋದು. ಇದು ಹಣಕಾಸಿನ ಆಸ್ತಿ ಅಂತೇಳಿ, ಇವೆಲ್ಲ ಹಣಕಾಸಿನ ಆಸ್ತಿ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಅದರಲ್ಲಿ ಇದು ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಇದಿಷ್ಟು ಏನಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತೇಳಿ ಕರೀತಾರೆ. ಅಂದರೆ ಹಣಕಾಸಿನ ಕಾಯ್ದೆಬದ್ಧ ಅಥವಾ ಕಾಗದ ಪತ್ರಗಳಂತೇಳಿ ಇದನ್ನು ಕರೀತಾರೆ. ನೆಕ್ಸ್ಟ್ ಇದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ಹಣಕಾಸಿನ ಪತ್ರಗಳ ವರ್ಗೀಕರಣ. ಈ ಹಣಕಾಸಿನ ಪತ್ರಗಳ ವರ್ಗೀಕರಣವನ್ನು ಎಷ್ಟು ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ 2 ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆರ್ ಫಸ್ಟ್ ಒನ್ ಪ್ರೈಮರಿ ಸೆಕ್ಯೂರಿಟೀಸ್, ಸೆಕೆಂಡ್ ಒನ್ ಸೆಕೆಂಡರಿ ಸೆಕ್ಯೂರಿಟೀಸ್.
ಪ್ರೈಮರಿ ಬಂಡವಾಳ ಪತ್ರ ಅಥವಾ ಮೂಲಭೂತ ಬಂಡವಾಳ ಪತ್ರ ಅಂತೇಳಿ ಕರೀತಾರೆ. ಇನ್ನೊಂದು ಯಾವುದು ಸೆಕೆಂಡರಿ ಸೆಕ್ಯೂರಿಟಿ ಅಂತಂದರೆ ಪರೋಕ್ಷ ಬಂಡವಾಳ ಪತ್ರ ಅಂತೇಳಿ ಕರೀತಾರೆ. ಸೆಕೆಂಡರಿ ಅಂತಂದರೆ ಪರೋಕ್ಷ ಬಂಡವಾಳ ಪತ್ರ ಅಂತೇಳಿ ಕರೀತಾರೆ. ಪ್ರೈಮರಿ ಸೆಕ್ಯೂರಿಟಿ ಅಂತಂದರೆ ಪ್ರೈಮರಿ ಸೆಕ್ಯೂರಿಟಿ ಮೀನ್ಸ್ ದ ಸೆಕ್ಯೂರಿಟಿ ವಿಚ್ ಆರ್ issued ಫಾರ್ ದ ಇನ್ಸ್ಟ್ರೂಮೆಂಟ್ಸ್ the securities which are issued for the investment directly to savers are called primary securities. ಅಂದರೆ ನೋಡ್ರಿ, ಈ ಬಂಡವಾಳ ಮೂಲಭೂತ ಬಂಡವಾಳ ಪತ್ರ ಅಂತಂದರೆ ಈ ಪತ್ರ ಯಾರು ಹಣವನ್ನು ಸ್ವೀಕಾರ ಮಾಡ್ತಾರೋ ಅವರಿಂದ ಹಣವನ್ನು ನೇರವಾಗಿ ಕೊಡುವಂತಹ ಒಂದು ವ್ಯವಸ್ಥೆ. ಅಂದರೆ ನೇರವಾಗಿ ಯಾರಿಗೆ ಈ ಹಣ ಬೇಕು ಅಂತೇಳಿ ಸ್ವೀಕಾರ ಮಾಡ್ತಾರಲ್ಲ ಅವರಿಗೆ ಹಣವನ್ನು ನೇರವಾಗಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಪ್ರೈಮರಿ ಸೆಕ್ಯೂರಿಟಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇದು ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ಲಿ ಟು ಸೇವರ್ಸ್ ಆರ್ ಕಾಲ್ಡ್ ಪ್ರೈಮರಿ ಸೆಕ್ಯೂರಿಟೀಸ್ ಅಂತ ಹೇಳಿ ಕರೀತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಡೈರೆಕ್ಟ್ ಸೆಕ್ಯೂರಿಟೀಸ್. ಅಂದರೆ ಇದನ್ನು ನೇರವಾದಂತಹ ಒಂದು ಸೆಕ್ಯೂರಿಟಿ, ಮೂಲಭೂತವಾದಂತಹ ಒಂದು ಸೆಕ್ಯೂರಿಟಿ ಅಥವಾ ಪ್ರೈಮರಿ ಸೆಕ್ಯೂರಿಟಿ ಅಂತೇಳಿ ಕರೀತಾರೆ. ಈ ಪ್ರೈಮರಿ ಸೆಕ್ಯೂರಿಟಿಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಸಾಮಾನ್ಯ ಷೇರುಗಳು, ಸಾಲಪತ್ರಗಳು, ಆದ್ಯತೆಯ ಷೇರುಗಳಂತೇಳಿ ನಿಮಗೆ ಇಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ ಪರೋಕ್ಷ ಬಂಡವಾಳ ಅಂದರೆ ಸೆಕೆಂಡರಿ ಸೆಕ್ಯೂರಿಟೀಸ್ ಆರ್ ಇಂಡೈರೆಕ್ಟ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಈ ಸೆಕೆಂಡರಿ ಸೆಕ್ಯೂರಿಟೀಸ್ ಅಂತಂದರೆ ನೋಡ್ರಿ, ದ ಸೆಕ್ಯೂರಿಟೀಸ್ ವಿಚ್ ಆರ್ issued financial intermediaries to the savers are called secondary securities ಅಂತೇಳಿ ಹೇಳ್ತಾರೆ. ಯಾವ ರೀತಿ ಅಂದರೆ ಇದರಲ್ಲಿ ಹಣದ ವ್ಯವಹಾರ ಮಧ್ಯಸ್ಥಿಕೆದಾರರ ಮುಖಾಂತರ ಬಂಡವಾಳ ಪತ್ರಗಳ ಹಣ ತೊಡಗಿಸುವಂತಹ ಒಂದು ವ್ಯವಸ್ಥೆ. ಅಂದರೆ ಈಗ ಮಧ್ಯಸ್ಥಿಕೆದಾರರು ಅಂದರೆ ಇಂಟರ್ಮೀಡಿಯರೀಸ್ ಇವರ ಮುಖಾಂತರ ಒಂದು ಹಣವನ್ನು ಪೂರೈಸುವಂತಹ ಒಂದು ವ್ಯವಸ್ಥೆ. ಅಂದರೆ ಇದು ನೇರವಾಗಿ ಕೊಡುವಂಥದ್ದಲ್ಲ. ಅಂದರೆ ಇಂಟರ್ಮೀಡಿಯರೀಸ್ ಮುಖಾಂತರ ಅಂದರೆ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಅಂದರೆ ಮಧ್ಯಸ್ಥಿಕೆದಾರರ ಮುಖಾಂತರ ಏನಂದರೆ ಬಂಡವಾಳ ಪತ್ರಕ್ಕೆ ಏನು ಮಾಡೋದು, ಹಣವನ್ನು ತೊಡಗಿಸುವಂತಹ ಒಂದು ವ್ಯವಸ್ಥೆ, ಹಣವನ್ನು ಕೊಡುವಂತಹ ಒಂದು ವ್ಯವಸ್ಥೆಗೆ ಏನಂತ ಕರೀತಾರೆ, ಪರೋಕ್ಷ ಬಂಡವಾಳ ಪತ್ರ. ಅದೇ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಟು ಸೇವರ್ಸ್ ಆರ್ ಕಾಲ್ಡ್ ಸೆಕೆಂಡರಿ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಇದು ಯಾವ ರೀತಿ ಅಂತಂದರೆ ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ರಿ, ಮ್ಯೂಚುವಲ್ ಫಂಡ್ ಯೂನಿಟ್ಗಳು, ಇನ್ಶೂರೆನ್ಸ್ ಕಂಪನಿಯ ಪಾಲಿಸಿಗಳು, ಆಮೇಲೆ ಬ್ಯಾಂಕ್ ಡೆಪಾಸಿಟ್ಸ್ ರಸೀದಿಗಳು. ಅಂದರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಏನು, ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್, ಪಾಲಿಸೀಸ್ ಆಫ್ ಇನ್ಶೂರೆನ್ಸ್ ಕಂಪನೀಸ್ ಮತ್ತು ಬ್ಯಾಂಕ್ ಡೆಪಾಸಿಟ್ಸ್ ಅಂತೇಳಿ ಬರ್ತವೆ. ಇಷ್ಟು ಎಕ್ಸಾಂಪಲ್ಸ್ ನಿಮಗೆ ಸೆಕೆಂಡರಿ ಸೆಕ್ಯೂರಿಟೀಸಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇದರಲ್ಲೇ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್, ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆನ್ ದ ಬೇಸಿಸ್ ಆಫ್ ದೇರ್ ಡ್ಯೂರೇಷನ್ ಅಂದರೆ ಅವಧಿ ಆಧರಿಸಿದ ಬಂಡವಾಳ ಪತ್ರಗಳಂತೇಳಿ ಮತ್ತೆ ಇನ್ನೊಂದು ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಅವಧಿ ಆಧಾರದ ಮೇಲೆ ಬಂಡವಾಳ ಪತ್ರಗಳ ವರ್ಗೀಕರಣ ಅಂತೇಳಿ ಮಾಡ್ತಾರೆ. ಯಾವ ರೀತಿ ಅವಧಿ ಆಧಾರದ ಮೇಲೆ ಬಂಡವಾಳ ಪತ್ರಗಳ ವರ್ಗೀಕರಣ ಮಾಡ್ತಾರೆ ಅಂತಂದರೆ ನಿಮಗೆ 3 ರೀತಿಯಾಗಿ ಮಾಡ್ತಾರೆ. ಯಾವ್ಯಾವು ಅಂತಂದರೆ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆನ್ ದ ಬೇಸಿಸ್ ಆಫ್ ದೇರ್ ಡ್ಯೂರೇಷನ್ ಅಂದರೆ ಅವಧಿ ಆಧಾರದ ಮೇಲೆ, ಡ್ಯೂರೇಷನ್ ಮೇಲೆ ಅಂದರೆ ಯಾವುದು, ಫಸ್ಟ್ ಡ್ಯೂರೇಷನ್ ಯಾವುದು ಅಂತಂದರೆ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್, ಸೆಕೆಂಡ್ ಒನ್ ಮೀಡಿಯಮ್ ಟರ್ಮ್ ಸೆಕ್ಯೂರಿಟೀಸ್, ಥರ್ಡ್ ಒನ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಫಸ್ಟ್ ಒನ್ನು ಅಲ್ಪಾವಧಿ ಸೆಕ್ಯೂರಿಟಿಗಳು, ಎರಡನೇದು ಮಧ್ಯಮಾವಧಿ ಸೆಕ್ಯೂರಿಟಿಗಳು, ಮೂರನೇದು ದೀರ್ಘಾವಧಿ ಸೆಕ್ಯೂರಿಟಿಗಳು ಅಂತೇಳಿ ಕರೀತಾರೆ. ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತಂದರೆ ದ ಸೆಕ್ಯೂರಿಟೀಸ್ ವಿಚ್ ಆರ್ ಮೆಚ್ಯೂರ್ ವಿತಿನ್ ಎ ಪೀರಿಯಡ್ ಆಫ್ 1 year ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್. ನೋಡ್ರಿ, ಇಲ್ಲಿ ಅಲ್ಪಾವಧಿ ಸೆಕ್ಯೂರಿಟಿ ಅಂತಂದರೆ, ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಅಂತಂದರೆ ಇಲ್ಲಿ ಸೆಕ್ಯೂರಿಟಿಗಳನ್ನು 1 ವರ್ಷದ ಒಳಗಡೆ ಅವಧಿಯನ್ನು ಹೊಂದಿರುವಂತಹ ಒಂದು ಸಾಲ ಪತ್ರಗಳಿಗೆ ಅಲ್ಪಾವಧಿ ಸೆಕ್ಯೂರಿಟಿ ಅಂತೇಳಿ ಕರೀತಾರೆ. ಅಂದರೆ 1 ವರ್ಷದ ಅವಧಿ ಒಳಗಡೆ ಅಂದರೆ 1 ವರ್ಷ ಮೀರದೆ ಇರುವಂತಹ, ಅಂದರೆ ಓನ್ಲಿ 1 year ಒಳಗಡೆ, ಪೀರಿಯಡ್ ಆಫ್ 1 year ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ವಿತಿನ್ ಎ ಪೀರಿಯಡ್ ಆಫ್ 1 year ಅಂದರೆ 1 ವರ್ಷದ ಅವಧಿ ಒಳಗಡೆ ಇರುವಂತಹ ಬಾಂಡ್ಗಳಾಗಿರ್ಬೋದು, ಸಾಲಪತ್ರಗಳಾಗಿರ್ಬೋದು, ಡಿಬೆಂಚರ್ಸ್ ಎಲ್ಲ ಏನಾಗ್ತವೆ, ಇವು ಅಲ್ಪಾವಧಿ ಸೆಕ್ಯೂರಿಟೀಸ್, ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಇದರಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಏನಂದರೆ ಹೇಳಿದೆ, ಟ್ರೆಸರಿ ಬೇಲ್ಸ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ಸ್ ಆಗಿರ್ಬೋದು, ಇಲ್ಲ ಬಿಲ್ಸ್ ಆಫ್ ಎಕ್ಸ್ಚೇಂಜಸ್ ಆಗಿರ್ಬೋದು. ಈ 3 ಎಕ್ಸಾಂಪಲ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮೀಡಿಯಮ್ ಟರ್ಮ್ ಸೆಕ್ಯೂರಿಟೀಸ್ ನೋಡ್ರಿ, ಮಧ್ಯಮಾವಧಿಯ ಸೆಕ್ಯೂರಿಟಿಗಳು ಅಂತಂದರೆ ದ ಸೆಕ್ಯೂರಿಟೀಸ್ ವಿಚ್ ಮೆಚ್ಯೂರ್
ಆಫ್ಟರ್ ಎ ಪೀರಿಯಡ್ ಆಫ್ 1 year ಬಟ್ ವಿತಿನ್ 5 years ಆರ್ ಕಾಲ್ಡ್ ಮೀಡಿಯಮ್ ಟರ್ಮ್ ಸೆಕ್ಯೂರಿಟೀಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ರಿ ಮೀಡಿಯಮ್, ಇದಕ್ಕೆ ಎಕ್ಸಾಂಪಲ್ಸ್ ಏನಂತಂದರೆ ಡಿಬೆಂಚರ್ಸ್, ಬಾಂಡ್ಸ್. ಅಂದರೆ ಈ ಮಧ್ಯಮಾವಧಿ ಸೆಕ್ಯೂರಿಟಿ ಅಂತಂದರೆ ಯಾವ ಸೆಕ್ಯೂರಿಟಿಗಳು, ಯಾವ ಒಂದು ಸೆಕ್ಯೂರಿಟಿಗಳು 1 ವರ್ಷದಿಂದ 5 ವರ್ಷದ ಅವಧಿಯನ್ನು ಒಳಗಡೆ ಹೊಂದಿರುವಂತಹ ಒಂದು, ಅಂದರೆ 1 ವರ್ಷದಿಂದ 5 ವರ್ಷದ ಅವಧಿ ಒಳಗಡೆ ಇರ್ತಾವಲ್ಲ ಅವಕ್ಕೆ ಏನಂತ ಕರೀತಾರೆ, ಮಧ್ಯಮ ಅವಧಿ ಸೆಕ್ಯೂರಿಟಿಗಳು. ಇಲ್ಲಿ ನೋಡ್ರಿ 1 ವರ್ಷದಿಂದ 5 ವರ್ಷದ ಅವಧಿ ಒಳಗಡೆ ಇರುವಂತಹ ಸೆಕ್ಯೂರಿಟಿ ಏನಂದರೆ ಮಧ್ಯಮ ಅವಧಿ. ಅಂದರೆ 1 year ಬಟ್ ವಿತಿನ್ 5 years, ಅಂದರೆ 1 year ಇಂದ ವಿತಿನ್ 5 years ಒಳಗಡೆ ಇರುವಂತಹ ಸೆಕ್ಯೂರಿಟಿಗಳಿಗೆ ಮೀಡಿಯಮ್ ಟರ್ಮ್, ಮಧ್ಯಮಾವಧಿಯ ಸೆಕ್ಯೂರಿಟಿಗಳಂತೇಳಿ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ನಿಮಗೆ ಹೇಳಿದೆ, ಯಾವ್ಯಾವ ಹೇಳಿದೆ ನಿಮಗೆ, ಸಾಲ ಪತ್ರಗಳು, ಬಾಂಡ್ಗಳು, ಅದೇ ಯಾವುದು ಡಿಬೆಂಚರ್ಸ್, ಬಾಂಡ್ಸ್ ಅಂತೇಳಿ ಹೇಳಿದೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂದರೆ ದೀರ್ಘಾವಧಿಯ ಸೆಕ್ಯೂರಿಟಿಗಳಂತಂದರೆ ಇಲ್ಲಿ ದ ಸೆಕ್ಯೂರಿಟೀಸ್ ವಿಚ್ ಮೆಚ್ಯೂರ್ ಆಫ್ಟರ್ 5 years ಆರ್ ಕಾಲ್ಡ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಅಂದರೆ ಯಾವ ಸೆಕ್ಯೂರಿಟಿಗಳು 5 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯನ್ನು ಹೊಂದಿರ್ತಾವಲ್ಲ ಅದಕ್ಕೆ ದೀರ್ಘಾವಧಿಯ ಸೆಕ್ಯೂರಿಟಿ ಅಂತೇಳಿ ಅಂತಾರೆ. ಅಂದರೆ ದ ಸೆಕ್ಯೂರಿಟೀಸ್ ವಿಚ್ ಮೆಚ್ಯೂರ್ ಆಫ್ಟರ್ 5 years, ಅಂದರೆ ಆಫ್ಟರ್ 5 years ಅಂದರೆ ಈಗ 5 ವರ್ಷ ಅವಧಿಗಿಂತ ಜಾಸ್ತಿ ಇರುವಂತಹ ಸೆಕ್ಯೂರಿಟಿಗಳಿಗೆ ದೀರ್ಘಾವಧಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಅಲ್ಲಿ ನೋಡ್ರಿ ಇದಕ್ಕೇನು ಎಕ್ಸಾಂಪಲ್ಸ್ ಕೊಡ್ತಿದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್ ಅಂತೇಳಿ ಕೊಡ್ತಾ ಇದ್ದಾರೆ. ಪ್ರಿಫರೆನ್ಸ್ ಶೇರ್ಗಳಾಗಿರ್ಬೋದು, ಈಕ್ವಿಟಿ ಶೇರ್ಗಳಾಗಿರ್ಬೋದು, ಸರ್ಕಾರಿ ಬಾಂಡ್ಗಳಾಗಿರ್ಬೋದು, ಇದಕ್ಕೆ ಎಕ್ಸಾಂಪಲ್ ಅಂತೇಳಿ ಹೇಳ್ಬೋದು. ಇದಿಷ್ಟು ನಿಮಗೆ ಅದರಲ್ಲಿ ಬರುತ್ತೆ. ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆನ್ ದ ಬೇಸಿಸ್ ಆಫ್ ದಿಯರ್ ಡ್ಯೂರೇಷನ್. ಅವಧಿ ಆಧರಿಸಿದ ಬಂಡವಾಳ ಪತ್ರಗಳಲ್ಲಿ ನಿಮಗೆ ಇವು ಬರ್ತವೆ. ಯಾವ್ಯಾವು ನಿಮಗೆ ಹೇಳಿದೆ, ನಿಮಗೆ ಶಾರ್ಟ್ ಟರ್ಮ್ ಅಂತಂದರೆ ಓನ್ಲಿ 1 year, ವಿತಿನ್ 1 year, ವಿತಿನ್ ಎ ಪೀರಿಯಡ್ ಆಫ್ 1 year ಅಂತೇಳಿ ಹೇಳ್ತಾರೆ. ಅಂದರೆ 1 ವರ್ಷದ ಅವಧಿ ಒಳಗಡೆ ಇರುವಂತಹ ಸೆಕ್ಯೂರಿಟಿಗಳಿಗೆ ಅಲ್ಪಾವಧಿ ಸೆಕ್ಯೂರಿಟಿ, ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಅಂತ ಕರೀತಾರೆ. ಅದೇ ಮೀಡಿಯಮ್ ಟರ್ಮ್ ಸೆಕ್ಯೂರಿಟಿ ಅಂತಂದರೆ 1 ವರ್ಷದಿಂದ 5 ವರ್ಷದ ಒಳಗಡೆ. ಮಧ್ಯಮಾವಧಿ ಸೆಕ್ಯೂರಿಟಿ ಅಂತಂದರೆ 1 ವರ್ಷದಿಂದ 5 ವರ್ಷದ ಒಳಗಡೆ ಅವಧಿಯನ್ನು ಹೊಂದಿರುವಂತಹ ಸೆಕ್ಯೂರಿಟಿಗಳಿಗೆ ಮಧ್ಯಮ ಅವಧಿ ಸೆಕ್ಯೂರಿಟಿ. ಮೀಡಿಯಮ್ ಟರ್ಮ್ ಅಂತಂದರೆ 1 year ಬಟ್ ವಿತಿನ್ 5 years ಅಂತೇಳಿ ಕರೀತಾರೆ. ಇದನ್ನು ಮೀಡಿಯಮ್ ಟರ್ಮ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತಂದರೆ ಹೇಳಿದೆ ನಿಮಗೆ. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತಂದರೆ ಈಗ ಯಾವುದು ಅಂದರೆ ಆಫ್ಟರ್ 5 years, ಆಫ್ಟರ್ ಮೆಚ್ಯೂರ್ ಆಫ್ಟರ್ 5 years ಅಂದರೆ ಯಾವ ಅವಧಿ ಸೆಕ್ಯೂರಿಟಿಗಳು 5 ವರ್ಷಗಳಿಗಿಂತ ಹೆಚ್ಚು ಅವಧಿಯನ್ನು ಹೊಂದಿರ್ತಾವಲ್ಲ ಅವಕ್ಕೆ ದೀರ್ಘಾವಧಿಯ ಸೆಕ್ಯೂರಿಟಿಗಳಂತೇಳಿ ಕರೀತಾರೆ. ಶಾರ್ಟ್ ಟರ್ಮ್ ಅಂತಂದರೆ ವಿತಿನ್ ಎ ಪೀರಿಯಡ್ ಆಫ್ 1 year, ಲಾಂಗ್ ಟರ್ಮ್ ಅಂತಂದರೆ 1 year ಬಟ್ ವಿತಿನ್ 5 years, 1 ವರ್ಷದಿಂದ 5 ವರ್ಷದ ಒಳಗಡೆ. ಲಾಂಗ್ ಟರ್ಮ್ ಅಂತಂದರೆ ಮೆಚ್ಯೂರ್ ಆಫ್ಟರ್ 5 years, ಅಂದರೆ 5 ವರ್ಷ ಅವಧಿಗಿಂತ ಜಾಸ್ತಿ ಇರುವಂಥದ್ದು. ಅಂದರೆ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಂತೇಳಿ ಹೇಳ್ತಾರೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಈ ಮೂರನ್ನು ನಿಮಗೆ ಈ ಕ್ಲಾಸಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಇನ್ನೂ ಕಂಟಿನ್ಯೂ ಕ್ಲಾಸಲ್ಲಿ ಮತ್ತು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ.